ಈ ಕ್ಷೇತ್ರ ಕರ್ಮಸ್ಥಳ ಅಂತ. ಕರ್ಮಸ್ಥಳ ಅಂದ್ರೆ ಹೆಂಗೆ ಅಂದ್ರೆ ಈ ಕ್ಷೇತ್ರ ಬೆಳೆದಿರೋದು ಹೆಂಗೆ ಅಂದ್ರೆ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಬೆಳೆದಿರುವಂತ ಏಕೈಕ ಸ್ಥಳ ಕರ್ಮಸ್ಥಳ. ಇದು ಬೇರೆ ಕಡೆ ಎಲ್ಲ ನಾವು ಹೋದ್ರೆ ಕ್ಷೇತ್ರಕ್ಕೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಭಗವಂತ ಅಲ್ಲಿ ಇರ್ತಾರೆ, ನಾವು ಇಲ್ಲಿಂದ ನಿಂತ್ಕೊಂಡು ದೂರದಿಂದ ಕೈ ಮುಗಿಬೇಕು. ಆದ್ರೆ ಇಲ್ಲ, ಹಂಗಿಲ್ಲ. ಅವರೇ ಅವ್ರ ಕೈಯಾರ ಅವರೇ ಪೂಜೆ ಮಾಡ್ಬೋದು, ಅವರೇ ಅಭಿಷೇಕ ಮಾಡ್ಬೋದು. ಇಲ್ಲಿಗೆ ನಿಷ್ಠೆ ಶ್ರದ್ಧೆ ಭಕ್ತಿ ಹೊಂದಿದ್ರೆ ಅವ್ರ ಭಗವಂತನ ಪಕ್ಕದಲ್ಲಿ ನಿಂತ್ಕೊಂಡು ಸೇವನೆ ಮಾಡ್ಕೊಂಡು ಅವ್ರ ಜೀವನ ಕೂಡ ರೂಪಿಸ್ಕೋಬಹುದು. ಅವ್ರ ಜೀವನ ಕೆಟ್ಟೋಗದೆ ಅಲ್ಲೋಲ ಕಲ್ಲೋಲ ಆಗ್ಬಿಡದೆ. ಇಲ್ಲಿ ಭಗವಂತನ ಕ್ಷೇತ್ರಕ್ಕೆ ಬಂದ್ರೆ ಅವ್ರ ಜೀವನ ಪ್ರತಿ ರೂಪಿಸ್ಕೊಳ್ಳೋದು ಹೆಂಗೆ ಅಂತ ಭಗವಂತನ ಅವ್ರಿಗೆ ಅರಿವು ಮೂಡಿಸ್ಕೊಡ್ತಾರೆ. 30 ಅಡಿ ಎತ್ತರದ ಶಿವಲಿಂಗ ಕೂಡ ಇದ್ದಾರೆ. ಅಲ್ಲಿ ಭಕ್ತರೇ ಹೋಗಿ ನೋಡಿ ಇರ್ತಿಲ್ಲ, ಅವ್ರಿಗೆ ಪ್ರತಿಯೊಬ್ರು ಅಭಿಷೇಕ ಮಾಡುವಂತ ಅವಕಾಶ ಇವತ್ತು ತುಂಬಾ ಚೆನ್ನಾಗಿದೆ. ಅವರ ಕರ್ಮವನ್ನು ಕಳ್ಕೊಳ್ಳುವಂತ ತುಂಬಾ ಅವಕಾಶವಾದಂತ ದಿನ ಇದು. ವಿಶೇಷ ಏನಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ಶಿವರಾತ್ರಿ ಅಂದ್ರೆ ಬಿಲ್ಪತ್ರೆ ಹಾಲು ತಗೊಳ್ತೀರಾ, ತಗೊಂಡ್ ಹೋದ್ರೆ ಅವರೇ ಒಳಗಡೆ ಹೋದ್ರೆ ಅವರೇ ಮಾಡ್ತಾರೆ. ಇಲ್ಲಿ ನಿಮ್ ಕೈಯಾರ ನೀವೇ ಮಾಡ್ಬೋದು. ಹಾಲು, ಬಿಲ್ಪತ್ರೆ, ಗಂಗಾಜಲ ಮೂರನ್ನು ನಿಮ್ ಕೈಯಾರ ನಾವೇ ಮಾಡಿಸ್ತೀವಿ ಇಲ್ಲಿ. ಆದ್ರೆ ನೀವೇ ನಿಮ್ಮ ಕೈಯಾರನೇ ಮಾಡ್ಬೋದು. ಬೇರೆ ದೇವಸ್ಥಾನಕ್ಕೆ ಹೋದ್ರೆ ತಗೊಂಡ್ ಹೋದ್ರೆ ಅವರೇ ಒಳಗಡೆ ಹೋಗಿ ಅವರೇ ಮಾಡ್ತಾರೆ. ಅದು ಈ ಕ್ಷೇತ್ರದಲ್ಲಿ ನಿಮ್ಮ ಕೈಯಾರ ನೀವೇ ಮಾಡ್ಬೋದು. ಅದೊಂದು ವಿಶೇಷ ಇದೆ ಶಿವರಾತ್ರಿ ಪ್ರಯುಕ್ತ. ಎಷ್ಟೊಂದು ಕಷ್ಟ ಅಂತ ಬಂದಿದ್ದಾರೆ ಅಂತವ್ರಿಗೆ ಎಲ್ಲರಿಗೂ ಪರಿಹಾರ ಆಗಿದೆ. ನಾನು ಬಂದು 6 ವರ್ಷ ಆಗಿದೆ ಇಲ್ಲಿ ಬಂದು. 6 ವರ್ಷದಿಂದ ನೋಡೋದ್ರಿಂದ ಬಂದವರಿಗಂತೂ ಎಲ್ಲರಿಗೂ ಒಳ್ಳೇದಾಗಿದೆ. ಈ ಕ್ಷೇತ್ರಕ್ಕೆ ನಾವು 3 ವರ್ಷದಿಂದ ಬರ್ತಿದೀವಿ. ಅನ್ಕೊಂಡಿದ್ ಕಾರ್ಯ ಎಲ್ಲ ಮುಂಚೆ ನೆರವೇರ್ತಿರ್ಲಿಲ್ಲ. ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡು ನಮ್ಗೆ ಏನೇನ್ ಕಷ್ಟಗಳಿತ್ತು ಅದೆಲ್ಲ ನೆರವೇರ್ತಾ ಬರ್ತಿದೆ. ನಮ್ಗೆ ಆರ್ಥಿಕ ಸಮಸ್ಯೆ ಇತ್ತು ಮುಂಚೆ, ಇವಾಗ ಬಿಡದೆ ಬರ್ತಿರೋದ್ರಿಂದ, ಸೇವೆ ಮಾಡ್ತಿರೋದ್ರಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಬೃಹತ್ ಶಿವಲಿಂಗಕ್ಕೆ ಗಂಗಾಜಲ ಮತ್ತು ಹಾಲಿಂದ ಅಭಿಷೇಕ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಗುರುಗಳು. ಆರೋಗ್ಯ ಸಮಸ್ಯೆನೂ ಇತ್ತು ನಮ್ಗೆ, ತುಂಬಾ ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ವಿ. ಇಲ್ಲಿಗೆ ಬರ್ತಾ ಇರೋದ್ರಿಂದ ಮನಸ್ಸಿಗೆ ಶಾಂತಿ, ಆರೋಗ್ಯ ಸಮಸ್ಯೆ ಎಲ್ಲ ನೀಗ್ತಾ ಬಂದಿದೆ. 30 ಅಡಿ ಶಿವಲಿಂಗಕ್ಕೆ ನಾವು ಒಂದು ಗುರುಗಳು ಭಾಗ್ಯ ಕರುಣಿಸಿದ್ದಾರೆ. ಹಾಲು ಮತ್ತೆ ಗಂಗಾಜಲವನ್ನು ಅದು ಸಿಂಪಡಿಸಿ ನಾವು ಇದ್ ಮಾಡ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ. ಈ ಭರತನಾಟ್ಯ ದೇವಾಲಯಗಳಿಗೆ ವಾಪಸ್ ಬರಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಗುರುಗಳಾದಂತ ಶ್ರೀಯುತ ಶ್ರೀ ಶಿವಾನಂದ ಸಿದ್ಧ ಸ್ವಾಮೀಜಿ ಅವರ ಆದೇಶದಂತೆ ನಾವು ಬ್ರಹ್ಮಕಲಾತ್ಮಕ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ನ ಮಾಡಿದ್ವಿ. ಆ ಟ್ರಸ್ಟ್ ನಿಂದ ಕಳೆದ 6 ವರ್ಷದಿಂದ ಸತತವಾಗಿ ಕಲಾರಾತ್ರಿ ಅನ್ನುವ ಕಾರ್ಯಕ್ರಮವನ್ನು ಮಹಾಶಿವರಾತ್ರಿ ದಿನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಬಾರಿ ನಾವು ಮಾಡ್ತಾ ಇರುವಂತ 6ನೇ ವರ್ಷದ ಕಲಾರಾತ್ರಿ ಕಾರ್ಯಕ್ರಮಕ್ಕೆ ಸುಮಾರು ಈಗಾಗಲೇ 60ಕ್ಕೂ ಹೆಚ್ಚು ಕಲಾವಿದರುಗಳು ಬಂದಿದ್ದಾರೆ. ಹಾಗೂ ಇದು ನಮ್ಮ ಕ್ಷೇತ್ರ ಆಗಿರುವಂತಹ ಶ್ರೀ ಕ್ಷೇತ್ರ ಶನಿಯೂರು ಸುಮಾರು 6-7 ವರ್ಷದಿಂದ ನಮ್ಮ ಗುರುಗಳು ಸ್ಥಾಪಿಸಿರುವಂತಹ ಕ್ಷೇತ್ರ. ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಮತ್ತೆ ನಮ್ಮ ಕುಟುಂಬದ ವರ್ಗದವ್ರಿಗೆ ಎಲ್ಲರಿಗೂ ಬಹಳ ಉಪಯೋಗ ಆಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.